ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಚಾಮರಾಜನಗರ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರ ದೊಡ್ಡ ತಲೆನೋವಾಗಿದೆ. ಹೇಗಾದರೂ ಮಾಡಿ ಮಹದೇವಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದನ್ನ ನಾಯಕರು ಬಯಸ್ತಾ ಇದ್ದಾರೆ. ಮಹದೇವಪ್ಪ ಮಾತ್ರ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿ, ಗೆಲ್ಲಿಸುವ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸುತಾರಾಮ್ ಒಪ್ಪುವಂತಹ ಹಂತದಲ್ಲಂತೂ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರು ಆಗಿರುವಂತಹ ನಂಜುಂಡಸ್ವಾಮಿ ಕೂಡ ನಾನು ಟಿಕೆಟ್ ಆಕಾಂಕ್ಷಿ ಅಂತ ತೀವ್ರ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇಬ್ಬರಲ್ಲಿ ಟಿಕೆಟ್ ಯಾರ ಪರವಾಗಿ ಹಂಚಿಕೆ ಆಗತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ಗೆ ಕಗ್ಗಂಟಾದ ಚಾಮರಾಜನಗರ ಕೈ ಟಿಕೆಟ್. ಮಾಜಿ ಶಾಸಕ ನಂಜುಂಡಸ್ವಾಮಿ ವರ್ಸಸ್ ಸುನಿಲ್ ಬೋಸ್ ಫೈಟ್. ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅಂಗಳಕ್ಕೆ ಟಿಕೆಟ್ ಚೆಂಡು. ಕಾಂಗ್ರೆಸ್ನ ಭದ್ರಕೋಟೆ ಅನಿಸಿಕೊಂಡಿರುವಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗಂತೂ ಕಗ್ಗಂಟಾಗ್ಬಿಟ್ಟಿದೆ. ಹೈಕಮಾಂಡ್ ಸಚಿವ ಮಹದೇವಪ್ಪ ಸ್ಪರ್ಧೆಗೆ ಓಕೆ ಅಂತಿದೆ. ಆದ್ರೆ ಸಚಿವ ಮಹದೇವಪ್ಪ ಕಡ್ಡಿ ಮುರಿದಂತೆ ಬಿಲ್ಕುಲ್ ಸ್ಪರ್ಧೆಗೆ ಒಪ್ಪಿಲ್ಲ. ನನ್ನ ಮಗ ಸುನಿಲ್ ಬೋಸ್ಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿ, ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ಹೊರುವ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರವಾಗಿರುವಂತಹ ವರುಣ ವಿಧಾನಸಭಾ ಕ್ಷೇತ್ರ ಕೂಡ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿದೆ. ಇದೇ ಹಿನ್ನೆಲೆಯಲ್ಲಿ ಸಿಎಂ ಆಪ್ತನಾಗಿರುವಂತಹ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಮೂಲಕ ಹೈಕಮಾಂಡ್ಗೆ ಒತ್ತಡ ಹೇರಿದ್ದಾರೆ. ಇನ್ನು ಸುನಿಲ್ ಬೋಸ್ಗೆ ಟಿಕೆಟ್ ಕೊಡುವ ಬಗ್ಗೆ ಈಗಾಗಲೇ ಹೈಕಮಾಂಡ್ ಸಿಇಸಿ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಈ ವೇಳೆ ಶಾಸಕರು ಮತ್ತು ಉಸ್ತುವಾರಿ ಸಚಿವರ ಅಭಿಪ್ರಾಯ ಪಡೆದುಕೊಂಡು ಅಭ್ಯರ್ಥಿ ನಿರ್ಧರಿಸುವ ಹೊಣೆಯನ್ನ ಸಿಎಂ ಸಿದ್ದರಾಮಯ್ಯ ವಹಿಸಿಕೊಂಡಿದ್ದಾರೆ. ಸಿಎಂ ಅವರು ಭೇಟಿ ಮಾಡದಿದ್ರೆ ಮಗನಿಗೆ ಟಿಕೆಟ್ ಕೇಳ್ತಾನಂತನ ಟಿಕೆಟಿನ ವಿಷಯ ಏನು ಚರ್ಚೆ ಮಾಡಿಲ್ಲ. ಹೈಕಮಾಂಡು ಇದೆಲ್ಲ ವಿಷಯನೂ ಕೂಲಂಕುಷಪರವಾಗಿ ಇವತ್ತು ನಾಳೆ ತೀರ್ಮಾನ ಮಾಡ್ತಾರಲ್ಲ, ಅದು ಹೌದು, ಅದೇನು ಮಾಡೋಕ್ಕಾಗುತ್ತೆ. ಫೈನಲ್ಲಾಗಿ ಹೈಕಮಾಂಡ್ ಹೇಳಿದ್ದಾಗುತ್ತೆ. ಈಗ ನಾವೆಲ್ಲ ಏನಂದರೆ ಕೆಲಸ ಮಾಡೋಕ್ಕೆ ಕಾರ್ಯಕ್ರಮಗಳನ್ನು ನಮ್ಮ ವೇಳಾಪಟ್ಟಿನ ರೆಡಿ ಮಾಡ್ಕೊ, ಅದನ್ನು ಚರ್ಚೆ ಮಾಡೋದು ಅಷ್ಟೇ. ನಮ್ಮದು ಏನು ಸ್ಟ್ಯಾಂಡು ಅಂತ ನಮ್ಮ ಪಕ್ಷದ ಹೈಕಮಾಂಡ್ ಮುಂದೆ ಹೇಳಿದ್ದೀನಿ. ನಮಗೆ ಮುಖ್ಯ ಅಂದರೆ ಕ್ಯಾಂಡಿಡೇಟ್ ಮಾಡ್ತಾರೆ ಹೈಕಮಾಂಡು, ಗೆಲ್ಲಿಸೋದು, ಅದಕ್ಕೆ ದುಡಿಯೋದು. ನಮ್ಮೆರಡು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು, ಲೀಡ್ರು, ನಮ್ಮ MLAಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಸು, XMLAಸು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಚುನಾವಣೆಯಲ್ಲಿ. ಅದು ನಮ್ಮ ಕೆಲಸ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಶಾಸಕ ಸಿಎನ್ ನಂಜುಂಡಸ್ವಾಮಿ ಹೈಕಮಾಂಡ್ ಮುಂದೆ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಕೊಟ್ರೆ ಸಚಿವ ಮಹದೇವಪ್ಪಗೆ ಟಿಕೆಟ್ ಕೊಡಿ, ಇಲ್ಲ ಅಂದ್ರೆ ಹಿರಿತನದ ಆಧಾರದ ಮೇಲೆ ನನಗೆ ಟಿಕೆಟ್ ಕೊಡಿ ಅಂತ ಸಿಎಂ, ಡಿಸಿಎಂ ಹಾಗೂ ಖರ್ಗೆ ಮುಂದೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಸಿಎಂ ಹಾಗೂ ಖರ್ಗೆ ಇಬ್ಬರು ಕೂಡ ನಂಜುಂಡಸ್ವಾಮಿಗೆ ಟಿಕೆಟ್ ಕೊಡೋದಕ್ಕೆ ಒಪ್ಪಿದ್ದಾರೆ ಎಂಬ ಚರ್ಚೆ ನಡೀತಾ ಇದೆ. ಆದ್ರೆ ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಟಿಕೆಟ್ ಆಯ್ಕೆ ಜವಾಬ್ದಾರಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ವಹಿಸಿದೆ. ಇನ್ನು ಸಚಿವ ಮಹದೇವಪ್ಪ ಈಗಾಗಲೇ ಸಚಿವರ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಿದ್ದೀರಾ, ಇಲ್ಲೂ ಕೂಡ ನನ್ನ ಮಗನಿಗೆ ಟಿಕೆಟ್ ಕೊಡಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಹಿಂದೆ ದುಂಬಾಲು ಬಿದ್ದಿದ್ದಾರೆ. ಮಹದೇವಪ್ಪನ ಕ್ಯಾಂಡಿಡೇಟು ಒಳ್ಳೆ ಕ್ಯಾಂಡಿಡೇಟ್ ಅನ್ನೋದ್ರಲ್ಲಿ ಬೇರೆ ಭಿನ್ನಾಭಿಪ್ರಾಯ ಇಲ್ಲ, ನಮ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಆದರೆ ಚಾಮರಾಜನಗರ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲೋದು 100% ಗ್ಯಾರಂಟಿ. ಮಹದೇವಪ್ಪನವರು ಇಲ್ಲಿ ತನಕ ಒಪ್ಪಿಲ್ಲ, ಮುಂದೆ ಇನ್ನೂ 2-3 ದಿವಸ ಟೈಮ್ ಇದೆಯಲ್ಲ. ನಾವು ನಿಂತ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ, ನನಗೆ ಬೇಡ ಅಂತ ಹೇಳ್ತಾರೆ, ನಮ್ಮ ಮಗನಿಗೆ ಕೊಡಿ ಅಂತ ಕೇಳ್ತಾರೆ. ಕಮೆಂಟ್ನವ್ರು ಹೇಳ್ತಾರೆ, ನಾವು ಇಲ್ಲಿ ಲೋಕಲ್ಲಾಗಿ ಎಲ್ಲರೂ ನಮ್ಮ ಲೋಕಲ್ MLAs ಅವರೆಲ್ಲ ಅವ್ರ ಹೆಸರು ಅವನೇ ಹೆಸರು ಹೇಳಿದ್ದಾರೆ. ಪ್ರಿಫರೆನ್ಸ್ ಅವ್ರಿಗೆ, ಯಾರು ಬೋಸ್ಗೆ ಕೊಡೋಲ್ಲ ಅಂತ ತೀರ್ಮಾನ ಅಂದಿಲ್ಲ ಯಾರು, ಇನ್ನೂ ಚರ್ಚೆನಲ್ಲಿದ್ದಾರೆ. ಒಟ್ನಲ್ಲಿ ಪಕ್ಷದ ವಲಯದಲ್ಲಿ ಸಚಿವರು ಸೇರಿದಂತೆ ಕೆಲ ಶಾಸಕರು ಮಾಜಿ ಶಾಸಕ ನಂಜುಂಡಸ್ವಾಮಿ ಪುರ ಬ್ಯಾಟ್ ಬೀಸಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೂ ಕೂಡ ತಲೆನೋವಾಗಿದೆ. ಸ್ನೇಹಿತನ ಮಗ ಸುನಿಲ್ ಬೋಸ್ಗೆ ಮಣೆ ಹಾಕ್ತಾರಾ ಅಥವಾ ಮಾಜಿ ಶಾಸಕ ನಂಜುಂಡಸ್ವಾಮಿಗೆ ಟಿಕೆಟ್ ಕೊಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.